ಹಿಮಾಲಯ ಕಿರೀಟಿನೀಂ ಬ್ರಹ್ಮ ರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ತಾಯಿ ಭಾರತಿಗೆ ಭಕ್ತಿಪೂರ್ಣವಾದ ನಮನವನ್ನು ಮಾಡ್ತಾ ಕಲಬುರಗಿಯ ಹಿಂದೂ ಮಹಾಗಣಪತಿ ಉತ್ಸವಾಚರಣೆಯ ಈ ಅರ್ಥಪೂರ್ಣ ವೇದಿಕೆಯಲ್ಲಿ ಆಸೀನರಾಗಿರುವ ಪರಮಪೂಜ್ಯ ಗುರುಗಳಿಗೆ ಮಿಸ್ತಾ ಸೇರಿರುವಂತಹ ಎಲ್ಲ ನನ್ನ ಆತ್ಮೀಯ ಭಗವದ್ಭಕ್ತ ಬಂಧುಗಳೇ, ನಮ್ಮ ದೇಶಕ್ಕೆ ಭಾರತ ಅಂತ ಹೇಳ್ತಾರೆ. ಭರತನಿಂದ ಈ ದೇಶಕ್ಕೆ ಭಾರತ ಅನ್ನುವಂಥ ಹೆಸರು ಬಂತು ಅಂತ ನಮ್ಮ ಹಿರಿಯರು ಹೇಳಿರೋದನ್ನು ನಾವು ಕೇಳಿದ್ದೇವೆ. ಸಿಂಹದೊಡನಾಡುತ್ತಾ ಹಲ್ಲುಗಳ ಎಣಿಸಿದವ ಹಾಲ್ಗಲ್ಲ ಹಸುಳೆಯವ ನಮ್ಮ ಭರತ. ಭರತ ಬೆಳೀತಾ ಇರಬೇಕಿದ್ರೆ ಸಿಂಹದ ಹಲ್ಲನ್ನ ಎಣಿಸಿಕೊಂಡು ಬೆಳೆದ ಆ ರೀತಿಯ ಪರಾಕ್ರಮಿ. ಹಾಗಾಗಿ ಈ ದೇಶ ಕೂಡ ಅನೇಕ ವರ್ಷಗಳಿಂದ ಆ ಪರಾಕ್ರಮವನ್ನು ಮೆರೆದಿದೆ. ಉರ್ದು ಕವಿಯಾಗಿರುವಂತಹ ಅಲ್ಲಮ್ಮ ಇಕ್ಬಾಲ್ ಒಂದು ಕಡೆಯಲ್ಲಿ ಬರೀತಾರೆ, ಯೂನಾನ್, ಮಿಸ್ರ್, ರೋಮ್ ಸಬ್ ಮಿಟ್ ಗए लेकिन मिटता नहीं अस्ति हमारी. ಯುನಾನ್ ನಾಶ ಆಗೋಯ್ತು, ರಷ್ಯಾ ನಾಶ ಆಗೋಯ್ತು, ಮಿಸ್ರ್ ನಾಶ ಆಗೋಯ್ತು, ಈಜಿಪ್ಟ್ ನಾಶ ಆಗೋಯ್ತು. ಇಡೀ ಜಗತ್ತನ್ನ ಕೈವಶ ಮಾಡ್ಕೊಳ್ತೀನಿ ಅಂತ ಬಂದಂತ ಅಲೆಕ್ಸಾಂಡರ್ನ ಹುಟ್ಟೋರು, ಅವನ ತವರವರು ನಾಶ ಆಗೋಯ್ತು. ಗ್ರೀಕರು ಇತಿಹಾಸದಲ್ಲಿ ಇಲ್ಲ. ಈಜಿಪ್ಟ್ನಲ್ಲಿ ಪಿರಮಿಡ್ಗಳಿವೆ, ಕಟ್ಟಿದವರು ಇಲ್ಲಿದ್ದಾರೆ ಕೇಳಿದ್ರೆ ಇಲ್ಲ. ಆದರೆ 1300 1400 ವರ್ಷಗಳಿಂದ ಇಸ್ಲಾಮಿನ ಜೊತೆಗೆ ಅಜೇಯವಾಗಿ ಹೋರಾಟವನ್ನು ಮಾಡುತ್ತಾ ಹಿಂದೂ ಸಮಾಜ ಇವತ್ತಿಗೆ ಉಳಿದುಕೊಂಡಿದೆ. ಅದೇ ಬಹಮನಿಗಳ ಮುಂದೆ ರಾಮ ಮಂದಿರದ ಪ್ರತಿಕೃತಿಯನ್ನು ಸ್ಥಾಪನೆ ಮಾಡುವ ಮೂಲಕ 500 ವರ್ಷಗಳ ಹಿಂದೆ ಬಾಬರ ನಾಶ ಮಾಡಿದಂತ ಆ ಮಂದಿರವನ್ನ ಮತ್ತೆ ಕಟ್ಟುತ್ತಾರಂತೆ ಹೇಳಿ ಆವತ್ತಿನ ದಿನಗಳಲ್ಲಿ ಯಾವನೂ ಕೂಡ ಯೋಚಿಸಿರಲಿಲ್ಲ. 500 ವರ್ಷಗಳ ನಂತರ ಹಿಂದೂಗಳು ತಮ್ಮ ನೆಲವನ್ನ, ತಮ್ಮ ಭೂಮಿಯನ್ನ, ತಮ್ಮ ಪವಿತ್ರ ಸ್ಥಾನವನ್ನು ಇವತ್ತು ಪಡೆದುಕೊಂಡು ತೀರಿದ್ದಾರೆ. ಭವ್ಯವಾದಂತಹ ರಾಮ ಮಂದಿರ ಇವತ್ತು ತಲೆ ಎತ್ತಿ ನಿಂತಿದೆ. ಇತಿಹಾಸದಲ್ಲಿ ಕ್ರೌರ್ಯ ಮತ್ತು ಶೌರ್ಯವನ್ನು ವರ್ಗೀಕರಣ ಮಾಡೋದರಲ್ಲಿ ನಮ್ಮ ಸಮಾಜ ಸೋತು ಹೋಯಿತು. ಕರ್ನಾಟಕದ ಇತಿಹಾಸವನ್ನ ಬರಿಬೇಕಿದ್ರೆ ಈ ಬಹಮನಿ ಸುಲ್ತಾನ್ರ ಬಗ್ಗೆ ಮಾತನಾಡ್ತಾರೆ, ಬರೀತಾರೆ ನಮ್ಮ ಪಠ್ಯ ಪುಸ್ತಕದಲ್ಲಿ. ನಮಗೆ ಫಿರೋಜ್ ಶಾ ಬಹಮನಿ ಗೊತ್ತು, ಮೊಹಮ್ಮದ್ ಶಾ ಬಹಮನಿ ಗೊತ್ತು, ಮುಜಾಹಿದ್ ಶಾ ಬಹಮನಿ ಗೊತ್ತು, ದಾವೂದ್ ಶಾ ಬಹಮನಿ ಗೊತ್ತು. ಆದರೆ ಈ ಬಹಮನಿಗಳ ಇದೇ ಕೋಟೆಯ ಒಳಗಡೆ ಕುಳಿತು 1 ವರ್ಷಕ್ಕೆ 1 ಲಕ್ಷ ಅವಿಶ್ವಾಸಿಗಳ ತಲೆಯನ್ನು ತೆಗಿಬೇಕನ್ನುವಂತ ರಾಜಾಜ್ಞೆ ಜಾರಿಯಾದದ್ದನ್ನು ನಮ್ಮ ಇತಿಹಾಸ ಹೇಳೋದಿಲ್ಲ. 10 ಲಕ್ಷ ಹಿಂದೂಗಳ ಕಗ್ಗೊಲೆ ಮಾಡಿದಂತ ಪಾಪಿಗಳ ಕೋಟೆ ಇದು. 10 ಲಕ್ಷ ಹಿಂದೂಗಳ ಕಗ್ಗೊಲೆ, ಕ್ರೌರ್ಯ, ಅಧಿಕಾರ, ಹಪಹಪಿ ಆಡಳಿತದ ಗದ್ದುಗೆಯನ್ನು ಹಿಡಿಬೇಕು ಅಂತ ಹೇಳಿ ಆದಂತ ಕಗ್ಗೊಲೆಗಳು ಈ ಕೋಟೆಯ ಒಳಗಡೆ ಒಂದೆರಡಲ್ಲ. ಮುಜಾಹಿದ್ನನ್ನ ದಾವೂದ್ ಕೊಲ್ತಾರೆ. ಅದೇ ದಾವೂದ್ ಅದೇ ಜಾಮಿಯಾ ಮಸೀದಿಯ ಒಳಗಡೆ ನಮಾಜ್ ಮಾಡ್ತಾ ಇರಬೇಕಿದ್ರೆ ಅವನನ್ನ ಬೆನ್ನಿಗೆ ಇರಿದು ಕೊಲ್ಲುವಂತ ಕೆಲಸವನ್ನ ರೂಹ್ ಪರ್ವರ್ ಅಘಾ ಅನ್ನುವಂತ ಒಬ್ಬಳು ರಾಜಕುಮಾರಿ ಮಾಡಿಸ್ತಾಳೆ. ದಾವೂದ್ ಸತ್ತ, ದಾವೂದನ ಮಗ ಪಟ್ಟಕ್ಕೆ ಬರಬಾರದು ಅಂತ ಹೇಳಿ ಅವನ 2 ಕಣ್ಣನ್ನ ಕೀಳಿಸುವಂತಹ ಕೆಲಸ ಇದೇ ಕೋಟೆಯ ಒಳಗಡೆ ನಡೆಯುತ್ತೆ. ಹಾಗಾಗಿ ಈ ಕೋಟೆ ಯಾವುದೇ ಪರಂಪರೆ ಇರಲಿ, ಅದು ಕ್ರೌರ್ಯದ ಪ್ರತೀಕ, ಇದು ಶೌರ್ಯದ ಪ್ರತೀಕ. ರಾಮ ಮಂದಿರ ಇದು ಶೌರ್ಯದ ಪ್ರತೀಕ. ತನ್ನ ಅಣ್ಣ ಕಾಡಿಗೆ ಹೋಗ್ತಾ ಇದ್ದಾನೆ, ಯಾರ ಮಾತಿಗಾಗಿ? ತಂದೆಯ ವಾಕ್ಯವನ್ನ ಪರಿಪಾಲನೆ ಮಾಡಬೇಕು ಅಂತ ಹೇಳಿ ರಾಜ್ಯವನ್ನ ಬಿಟ್ಟು ಅಣ್ಣ ಕಾಡಿಗೆ ಹೋಗ್ತಾ ಇದ್ರೆ ಭರತನಿಗೆ ತಾಯಿ ದೊರಕಿಸಿಕೊಟ್ಟಂತ ಪಟ್ಟ ಅವನು ತಿರಸ್ಕಾರ ಮಾಡದ. ಹೇಳ್ತಾನೆ, ಅಣ್ಣ ಇಲ್ಲದ ಮೇಲೆ ನನಗೆ ಅಂತ ಪಟ್ಟ ಬೇಡ ಅಂತ ಹೇಳ್ತಾನೆ. ನಂದಿ ಗ್ರಾಮದಲ್ಲಿ ಅಣ್ಣನ ಪಾದುಕೆಯನ್ನ ಇಟ್ಟುಕೊಂಡು ಅಣ್ಣ ವನವಾಸ ಮಾಡಿದಷ್ಟು ಕಾಲ ತಾನು ಕೂಡ ಕಾಡಲ್ಲಿ ದಿನ ಕಳೆದಂತ ಶ್ರೀರಾಮಚಂದ್ರನ ಪರಂಪರೆ ಇರುವಂತ ಹಿಂದೂ ಸಮಾಜ ಇದು. ಔರಂಗಜೇಬ್
ತನ್ನ ಸಹೋದರನ ತಲೆಯನ್ನ ಕತ್ತರಿಸಿ ಜೈಲಿನಲ್ಲಿದ್ದಂತ ತಂದೆಗೆ ಹರಿವಾಣದಲ್ಲಿಟ್ಟು ಕಳಿಸ್ತಾನೆ ಅಂತ ಔರಂಗಜೇಬನ ಬಗ್ಗೆ ನಮ್ಮ ಮಕ್ಕಳ ಪಠ್ಯ ಪುಸ್ತಕದಲ್ಲಿದೆ. ಅದೇ ನಂದಿ ಗ್ರಾಮದಲ್ಲಿ ಅಣ್ಣನ ಪಾದುಕೆಯನ್ನು ಇಟ್ಟು ರಾಜ್ಯಭಾರ ಮಾಡಿದಂತ ಭರತನ ಬಗ್ಗೆ ನಮ್ಮ ಮಕ್ಕಳಿಗೆ ಪಠ್ಯ ಪುಸ್ತಕದಲ್ಲಿ ಇಲ್ಲ. ಹಾಗಾಗಿ ಶೌರ್ಯ ಅಂದ್ರೆ ಏನು, ಪರಾಕ್ರಮ ಅಂದ್ರೆ ಏನು ಅನ್ನೋದನ್ನು ನೆನಪಿಸುವುದಕ್ಕಾಗಿ ಇವತ್ತಿನ ಈ ಕಾರ್ಯಕ್ರಮ. ನಾನು ಹೇಳಿದೆ, ಇದೇ ಕಲಬುರಗಿಯ ಕೋಟೆಯಲ್ಲಿ ಕುಳಿತು ಅನೇಕ ಲಕ್ಷ ಹಿಂದೂಗಳ ಹತ್ಯೆ ಆಯಿತು. ಸಾವಿರಾರು ದೇವಸ್ಥಾನಗಳನ್ನು ಉದ್ಧ್ವಸ್ತಗೊಳಿಸಿದರು. 1347ರಿಂದ ಆರಂಭಿಸಿ ತಾಳಿಕೋಟೆ ಯುದ್ಧ ನಡೆದವರೆಗೆ 1565ರವರೆಗೆ ಕಗ್ಗೊಲೆಯಾದಂಥ ಹಿಂದೂಗಳ ಸಂಖ್ಯೆ 10 ಲಕ್ಷ. ಆದರೆ ಈ ನೆಲದಲ್ಲಿ ಶರಣರ ಪರಂಪರೆಯನ್ನ ನಾಶ ಮಾಡೋದು ಬಹಮನಿಗಳಿಗೆ ಸಾಧ್ಯ ಆಗಲಿಲ್ಲ. ಯಾವುದನ್ನ ವೇದಗಳೇ ಹೇಳಿದ್ವೋ ಆಪಾತಾರ ನಮಸ್ತಲ ಅಂತ ಭುವನ ಬ್ರಹ್ಮಾಂಡ ಮಾ ವಿಸ್ಫುರತ್ ಜ್ಯೋತಿ ಸ್ಫಾಟಿಕ ಲಿಂಗಮೌಳಿ ವಿಲಸತ್ಪೂರ್ಣೆ ಎಂದು ವಾಂತಾಮೃತೈಹಿ ಅಂತ ಹೇಳಿ ವೇದಗಳಲ್ಲಿ ಹೇಳಿದಂತ ಆ ಶಿವನ ಪರಮಸ್ವರೂಪವನ್ನ ಜನಸಾಮಾನ್ಯರಿಗೆ ಅರ್ಥ ಆಗುವ ರೀತಿಯಲ್ಲಿ ಇಳೆಯಗಲ, ಮಿಗೆಯಗಲ, ಮುಗಿಲಗಲ, ನಿಮ್ಮಗಲ, ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀಮುಕುಟ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಕೂಡಲ ಸಂಗಮ ದೇವ ನನ್ನ ಕರಸ್ಥಳದಲ್ಲಿ ಚುಳುಕಾಗಿರಯ್ಯ ಅಂತ ಹೇಳಿ ಇಲ್ಲಿಯ ಪ್ರತಿಯೊಬ್ಬ ಆ ಹಳ್ಳಿನ ಹೈದರ ಆ ನುಸಲಿಗೆ ವಿಭೂತಿಯನ್ನ ಹಚ್ಚಿ ಧರ್ಮವನ್ನ ಉಳಿಸಿದಂತ ಶರಣರ ನಾಡು ಕಲಬುರಗಿ. ಈ ಮಣ್ಣಿನಿಂದ ಹೊರಟಂತ ಆ ಶರಣರು ಹಿಂದೂ ಧರ್ಮವನ್ನ ಕರುನಾಡಿನ ಮಣ್ಣಿನಲ್ಲಿ ಸುಭದ್ರವಾಗಿ ಇಷ್ಟು ಕಾಲ ಕಾಪಾಡಿಕೊಂಡು ಬಂದರು. ಬಹಮನಿ ಸುಲ್ತಾನರು ಹಿಂದೂಗಳ ಕಗ್ಗೊಲೆಗೆ ಫರ್ಮಾನು ಹೊರಡಿಸಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಾದ ತಕ್ಷಣ ಕೊಂಕಣದ ಇದೇ ಭೈರವಗಢದ ಕೋಟೆಯಲ್ಲಿ ಕುಳಿತುಕೊಂಡು ವಜ್ರಪಾಲ ಶಿರ್ಕೆ ಆದೇಶವನ್ನು ಮಾಡ್ತಾನೆ. ಅವರು ತಲೆಯನ್ನು ತೆಗೆದ್ರೆ ಬಹಮನಿಗಳ ತಲೆ ಕತ್ತರಿಸೋದು ನಮಗೂ ಗೊತ್ತಿದೆ ಅಂತ ಹೇಳಿ ಕೊಂಕಣದ ರಾಜರು ಸೇರಿ ಅಷ್ಟೇ ಪ್ರಮಾಣದಲ್ಲಿ ಆ ಮುಸಲ್ಮಾನರ ತಲೆಯನ್ನು ತೆಗೆಯುವಂತ ಪ್ರತಿಜ್ಞೆಯನ್ನು ಮಾಡ್ತಾರೆ. ಆ ಪ್ರತಿಕಾರಕ್ಕೆ ಪ್ರತಿಯಾಗಿ ಈ ಬಹಮನಿಗಳು ಕೊಂಕಣದ ಪ್ರಾಂತವನ್ನು ವಶಪಡಿಸಿಕೊಂಡು ಹೋಗಬೇಕು ಅಂತ ಹೇಳಿ ಕೊಂಕಣದ ಮೇಲೆ ದಾಳಿಯನ್ನು ಮಾಡ್ತಾರೆ. ಆ ಯುದ್ಧದಲ್ಲಿ ಬಹಮನಿಗಳನ್ನು ಹೀನಾಯವಾಗಿ ಸೋಲಿಸಿ 7,000 ಬಹಮನಿ ಸೈನಿಕರನ್ನ ಆ ಸಹ್ಯಾದ್ರಿಯ ಬುಡದಲ್ಲಿ ಸಮಾಧಿ ಮಾಡಿದಂತ ಪರಂಪರೆ ಇದ್ರೆ ಅದು ಸನಾತನವಾದಂತ ಹಿಂದೂ ಪರಂಪರೆ. ಆ ಪರಾಕ್ರಮಿ ಭಾರತ. देखो ये है मुल्क मराठा जहां शिवाजी ढोला था मुगलों की ताकत में जिसने तलवारों पे तोला था हर पर्वत पर आग लगी थी हर पत्थर एक शोला था बोली हर हर महादेव की बच्चा बच्चा बोला था. ಧರ್ಮಕ್ಕೆ ಅಪಾಯ ಬಂದಾಗ ಒಂದೊಂದು ಮಗುವಿನ ಬಾಯಲ್ಲಿ ಕೂಡ ಹರ್ ಹರ್ ಮಹಾದೇವ್ ಅನ್ನುವಂತ ರಣಗರ್ಜನೆ. ತಾಯಂದಿರು ಮಾಡಿದಂತ ಬಲಿದಾನ ಏನು ಅಂತ ನೋಡಬೇಕಿದ್ರೆ ರಾಜಸ್ಥಾನಕ್ಕೆ ಹೋಗಬೇಕು. ये है देखो राजपुताना नाजी से तलवारों पे जिसने पूरे जीवन काटे बर्जी तीर कटारों पे. ये प्रताप की वतन पला है आजादी की नारों पे. कूद पड़ी थी यहाँ हजारों पद्मिनियां अंगारों पे. इस मिट्टी से तिलक करो ये मिट्टी है बलिदान की. ಈ ಮಿಟ್ಟಿ ಸೇ ತಿಲಕ್ ಕರೋ ಈ ಮಿಟ್ಟಿ ಹೈ ಬಲಿದಾನಕ್ಕೆ. ಸಾವಿರಾರು ವರ್ಷಗಳಿಂದ ಹಿಂದೂ ಸಮಾಜ ಇವತ್ತಿನವರೆಗೆ ತನ್ನತನವನ್ನ ಉಳಿಸಿಕೊಂಡಿರುವಂತದ್ದು. ಯಾವುದೋ ಔರಂಗಜೇಬನೋ ಯಾರೋ ಬಹಮನಿಯೋ ಯಾರೋ ಇಮಾಮ್ ಶಾಹಿ ಕುತುಬ್ ಶಾಹಿ ಬರೀದ್ ಶಾಹಿಗಳ ಅಟ್ಟಹಾಸದ ನಂತರ ಕೂಡ ಇವತ್ತಿಗೂ ನಾವು ಉಳಿದುಕೊಂಡಿದ್ರೆ ನಮ್ಮ ಹಿರಿಯರು ಓರೆಯಿಂದ ಎಳೆದಂತ ಕತ್ತಿಯನ್ನ ಯಾವತ್ತೂ ಇಡಲಿಲ್ಲ, ಓರೆಯಲ್ಲಿ ಮತ್ತೆ ಇಡಲಿಲ್ಲ. ತಮ್ಮ ಧರ್ಮದ ಆ ಪ್ರತೀಕವಾಗಿರುವಂತಹ ಪತಾಕೆ ಬಾನೆತ್ತರದಲ್ಲಿ ಪಟಪಡಿಸುವ ಹಾಗೆ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಅಟಕ್ನಿಂದ ಕಟಕಿನವರೆಗೆ ಇಡೀ ದೇಶವನ್ನ ಜಾಗೃತಗೊಳಿಸುವಂತಹ ಕೆಲಸವನ್ನು ನಮ್ಮ ಸಮಾಜ ಮಾಡಿತು. ಕರ್ನಾಟಕದ ಕೊಡುಗೆ ಏನು ಸಣ್ಣ ಕೊಡುಗೆ ಅಲ್ಲ. ಕರ್ನಾಟಕದ ಬಗ್ಗೆ ನಾವು ಮಾತಾಡಲ್ಲ. ಅನೇಕ ಬಾರಿ ನಮಗೆ ಮರಾಠರ ಇತಿಹಾಸಗಳ ಬಗ್ಗೆ ಹೇಳ್ತೀವಿ, ರಜಪೂತರ ಇತಿಹಾಸದ ಬಗ್ಗೆ ಹೇಳ್ತೀವಿ, ಪೃಥ್ವಿರಾಜ ಚೌಹಾಣನ ಬಗ್ಗೆ ಹೇಳ್ತೀವಿ. ಆದರೆ ಇದೇ ನೆಲದ ಇತಿಹಾಸವನ್ನು ಇವತ್ತು ನಾನು ಈ ಪರಾಕ್ರಮಿ ಭಾರತದ ಈ ಉಪನ್ಯಾಸ ಮಾಲಿಕೆಯಲ್ಲಿ ಹೇಳೋದಕ್ಕೆ ಮುಂದಾಗ್ತಾ ಇದ್ದೇನೆ. ಒಂದು ಊರಿನಲ್ಲಿ ಒಬ್ಬ ಅರಸ ಒಂದು ಆನೆಯನ್ನು ಸಾಕಿಕೊಂಡಿದ್ದ. ಸಾವಿರಾರು ಆನೆಗಳಿದ್ರು ಕೂಡ ಆ ಆನೆಯ ಮೇಲೆ ಬಹಳ ಪ್ರೀತಿ. ಯಾಕಂದ್ರೆ ಯುದ್ಧರಂಗದಲ್ಲಿ ರಾಜನನ್ನ ಮುನ್ನಡೆಸಿಕೊಂಡು ಹೋಗ್ತಾ ಇದ್ದಂತ ಆನೆ, ಆ ಆನೆಯ ಮೇಲೆ ಅಂಬಾರಿ ಹಾಕಿ ರಾಜ ಯುದ್ಧಗಳಲ್ಲಿ ಭಾಗವಹಿಸ್ತಾ ಇದ್ದ. ಅತ್ಯಂತ ವೀರಾವೇಶದಿಂದ ಯುದ್ಧಗಳಲ್ಲಿ ಆ ಆನೆ ಭಾಗವಹಿಸ್ತಾ ಇತ್ತು. ಸಹಜವಾಗಿ ಆನೆಗೆ ವಯಸ್ಸಾಯಿತು.
ವಯಸ್ಸಾದಂಥ ಆನೆಯನ್ನ ಇನ್ನು ಬಳಸ್ಕೊಳ್ಬಾರ್ದು ಅಂತ ರಾಜ ಅದನ್ನು ಉದ್ಯಾನವನದಲ್ಲಿ ವಿಹಾರ ಮಾಡೋದಕ್ಕೆ ಬಿಡ್ತಾರೆ. ವಯಸ್ಸಾದಂಥ ಆನೆ, ಕೈಕಾಲುಗಳಲ್ಲಿ ಬಲ ಕಳೆದು ಹೋಗಿದೆ, ಮೈಯ ಚರ್ಮಗಳೆಲ್ಲ ಸುಕ್ಕು ಕಟ್ಟಿದೆ. ಆ ಆನೆ ಹಸಿರು ಹುಲ್ಲನ್ನ ಮೇಯ್ತಾ ಮೇಯ್ತಾ ಎಲ್ಲೋ ಒಂದು ಕಡೆಯಲ್ಲಿ ಅದು ಹೋಗಿ ಕೆಸರಿನಲ್ಲಿ ಹೂತು ಹೋಗ್ತದೆ, ಕೆಸರಿನ ಮಧ್ಯೆ ಹೋಗುತ್ತೆ, ಕೆಸರಿನಲ್ಲಿ ಹೂತು ಹೋಯಿತು. ಯಾವುದೇ ಪ್ರಯಾಸ ಮಾಡಿದರೂ ಕೂಡ ಆನೆಯನ್ನ ಮೇಲಕ್ಕೆ ತರೋದು ಅಸಾಧ್ಯ ಆಯಿತು. ಆಗ ರಾಜನ ಮಂತ್ರಿ ಹೇಳ್ತಾನಂತೆ, ರಾಜರೇ, ಒಂದು ಉಪಾಯ ಇದೆ, ನಾನೊಂದು ಉಪಾಯ ಮಾಡ್ತೀನಿ, ಆನೆ ತಾನಾಗಿ ಮೇಲೆ ಬರುತ್ತೆ, ಹಗ್ಗ ಹಾಕಿ ಎಳೆಯುವಂತ ಅಗತ್ಯ ಇಲ್ಲ ಅಂತ ಹೇಳದ ಮಂತ್ರಿ. ರಾಜ ಹೇಳ್ದ, ಏನ್ ನೀನು ಉಪಾಯ ಮಾಡು ಅಂತ ಹೇಳಿದಾಗ ರಣಭೇರಿಯನ್ನ ತೆಗೆದುಕೊಂಡು ಬಂದು ಆ ರಣ ಕಹಳೆಯನ್ನ ಮೊಳಗಿಸುವಂತಹ ಕೆಲಸವನ್ನ ಮಂತ್ರಿ ಮಾಡಿದಾಗ ತನ್ನಿಂದ ತಾನೇ ಆ ಆನೆಯ ಮೈಯಲ್ಲಿ ರಕ್ತ ಸಂಚಾರ ಆಯಿತು. ಮತ್ತೊಮ್ಮೆ ಆನೆ ಎದ್ದು ನಿಂತು ಆ ಕೆಸರಿನ ಮಡುವಿನಿಂದ ಮೇಲಕ್ಕೆ ಬಂದಂತೆ ಇವತ್ತು ನಮ್ಮ ದೇಶ ಅದೇ ರೀತಿಯ ಕೆಸರಿನ ಮಡುವಿನಲ್ಲಿದೆ. ಸಾವಿರಾರು ಯುದ್ಧಗಳನ್ನು ಹೋರಾಟ ಮಾಡಿ ಗೆದ್ದಂತ ಹಿಂದೂ ಸಮಾಜ ತನ್ನ ಪೂರ್ವಜರ ಪರಾಕ್ರಮವನ್ನು ಮರೆತು ಇವತ್ತು ಅಲ್ಲಲ್ಲಿ ಕಲ್ಲು ಹೊಡೆಯುವಂತ ಕದೀಮರ ಕೈಯಲ್ಲಿ ಪೆಟ್ಟು ತಿನ್ನುವಂತ ಹಂತ ಇದೆ. ನಿನ್ನೆ ದಾವಣಗೆರೆಯಲ್ಲಿ ಯಾರೋ ಕಲ್ಲು ಹೊಡೆದ್ರಂತೆ, ಮೊನ್ನೆ ಮಂಗಳೂರಿನಲ್ಲಿ ಯಾರೋ ತೊಡೆ ತಟ್ತಾನೆ, ಅದರ ಆಚೆ ನಾಗಮಂಗಲದಲ್ಲಿ ನಮ್ಮ ಗಣೇಶನ ಮೂರ್ತಿಗಳ ಮೇಲೆ ಕಲ್ಲು ತೂರಾಟ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಅಂಥ ಪಾಪಿಗಳಿಗೆ ಉತ್ತರವನ್ನು ಕೊಡಬೇಕಿದ್ರೆ ಹಿಂದೂ ಸಮಾಜ ಇತಿಹಾಸದಲ್ಲಿ ಮಾಡಿದಂತಹ ಸಾಧನೆಗಳ ರಣಕಹಳೆ ಇವತ್ತು ಈ ವೇದಿಕೆಯ ಮೇಲೆ ಮೊಳಗಬೇಕು. 7ನೇ ಶತಮಾನದಲ್ಲಿ ಗುರ್ಜರ ಪ್ರತಿಹಾರ ರಾಜರು, ಸೇನಾಪಾಲ ರಾಜರೆಲ್ಲ ಕೈಸೋತಂತ ಸಂದರ್ಭ, ಇಸ್ಲಾಮಿನ ಸುನಾಮಿ ಗುಜರಾತಿನ ಗಡಿಯನ್ನ ನುಗ್ಗಿ ಬರ್ತಾ ಇದ್ದಂತ ಸಂದರ್ಭದಲ್ಲಿ ನಮ್ಮ ಅನೇಕ ಮಠ ಮಂದಿರಗಳು ನಾಶ ಆಗ್ತಾ ಇವೆ. ನಮ್ಮ ಹೆಣ್ಣು ಮಕ್ಕಳನ್ನು ಎತ್ತು ಹಾಕೊಂಡು ಹೋಗಿ ಕಾಬೂಲು ಬಗ್ದಾದಿನ ಮಾರುಕಟ್ಟೆಯಲ್ಲಿ ದುಕ್ಕರೆ ಹಿಂದೂಸ್ತಾನ್ ನಿಲಾಮೆ 2 ದಿನಾರ್, ಹಿಂದೂಸ್ತಾನದ ಹೆಣ್ಣು ಮಕ್ಕಳು 2 ರೂಪಾಯಿಗೆ ಮಾರಾಟಗೊಳ್ಳುತ್ತಾರೆ ಅಂತ ಬೋರ್ಡ್ ಹಾಕಿ ನಮ್ಮ ತಾಯಂದಿರ ಮಾನ ಪ್ರಾಣಗಳ ಜೊತೆ ಚೆಲ್ಲಾಟ ಆಡುವಂತಹ ಸಂದರ್ಭದಲ್ಲಿ ಆ ಇಸ್ಲಾಮಿನ ಸುನಾಮಿಗೆ ಎದೆ ಕೊಡುವಂತ ಕೆಲಸವನ್ನ ಮಾಡಿದವ ಕನ್ನಡದ ಕುವರ ಚಾಲುಕ್ಯ ರಾಜ ಅವನಿ ಜನಾಶ್ರಯ ಪುಲಿಕೇಶಿ. ಇವತ್ತು ನವಸಾರಿಗೆ ಹೋಗಿ ನೋಡಿದ್ರೆ ಆ ಪರಮ ಪ್ರತಾಪಿಯ ಹೆಸರಲ್ಲಿ ಶಾಸನ ಇದೆ, ಕನ್ನಡದ ಶಾಸನ ಇದೆ. ಮುಂದಿನ 100 ವರ್ಷಗಳ ಕಾಲ ಅರಬ್ಬರು ಭಾರತದ ಕಡೆಗೆ ನುಗ್ಗಿ ಬರುವಂತ ಧೈರ್ಯವನ್ನ ಮಾಡಲಿಲ್ಲ. ಅವರನ್ನ ತಡೆದಂತ ಕೀರ್ತಿ ಈ ಕನ್ನಡದ ಮಣ್ಣಿಗೆ ಸಲ್ಲುತ್ತದೆ. ಇಂಥ ಅನೇಕ ಹೋರಾಟಗಳು ನಡೆಯಿತು. ಬಪ್ಪ ರಾವಣನ ನೇತೃತ್ವದಲ್ಲಿ ಹೋರಾಟ ನಡೆಯಿತು, ನಾಗಭಟ್ಟನ ನೇತೃತ್ವದಲ್ಲಿ ಹೋರಾಟ ನಡೆಯಿತು, ಲಲಿತಾದಿತ್ಯ ಮುಕ್ತ ಪೀಡನ ನೇತೃತ್ವದಲ್ಲಿ ಹೋರಾಟ. ಒಂದೆರಡು ಹೋರಾಟಗಳಲ್ಲ, ಕಾಬೂಲ್, ಜಾಬುಲ್ ಮತ್ತು ದೇವಲ್ ಅನ್ನುವಂತ 3 ರಾಜ್ಯಗಳನ್ನು ಗೆಲ್ಲಬೇಕಿದ್ರೆ ಮುಸಲ್ಮಾನರಿಗೆ 200 ವರ್ಷಗಳ ಕಾಲ ಸಂಘರ್ಷ ಮಾಡಬೇಕಾಯಿತು. ಅಷ್ಟು ಹೊತ್ತಿಗೆ ಅವರು ಆ ಕಡೆ ಜಿಬ್ರಾಲ್ಟರ್ ಜಲಸಂಧಿಯನ್ನು ದಾಟಿದ್ರು, ಅರ್ಧ ಸ್ಪೇನ್ ದೇಶವನ್ನ ಆಕ್ರಮಿಸಿಕೊಂಡಿದ್ರು. ಯುರೋಪಿನವರೆಗೆ ಹೋಗಿದ್ದಂತ ಆ ಮುಸಲ್ಮಾನರ ಸೇನೆಗೆ ಭಾರತದ ಗಡಿಯನ್ನ ದಾಟಬೇಕಿದ್ರೆ 200 ವರ್ಷಗಳ ಅವಧಿ ಬೇಕಾಯಿತು. ಅಂತ ಪ್ರಬಲವಾದಂತಹ ಪ್ರತಿರೋಧವನ್ನ ಈ ಮಣ್ಣಿನ ರಾಜರುಗಳು ಒಡ್ಡಿದ್ರು. ಧರ್ಮ ಸ್ಥಾಪತ್ಯಗಳನ್ನು ಉಳಿಸುವಂತಹ ಕೆಲಸವನ್ನ ಮಾಡಿದರು. ಯಾವಾಗ ಹೊಯ್ಸಳರ ಕೊನೆಯ ಅರಸನಾದಂತ 3ನೇ ವೀರಬಲ್ಲಾಳ, ಇವತ್ತಿಗೆ ಕನ್ನಡದ ಅನೇಕ ಜನರಲ್ಲಿ ಕೇಳಿದ್ರೆ ನಮಗೆ ಹೊಯ್ಸಳರ ವೀರಬಲ್ಲಾಳ ಯಾರು ಅಂತ ಕೇಳಿದ್ರೆ ಗೊತ್ತಿಲ್ಲ. ಈ ನೆಲ, ಕನ್ನಡದ ನೆಲದ ಅನೇಕ ಮಠ ಮಂದಿರಗಳು ನಾಶ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ, ನಮ್ಮ ತಾಯಂದಿರ ಮೇಲೆ ಅತ್ಯಾಚಾರಗಳು ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಆ 3ನೇ ವೀರಬಲ್ಲಾಳನ ನೇತೃತ್ವದಲ್ಲಿ ಹೋರಾಟ ಆಯಿತು. ಮದುರೈ, ಇವತ್ತು ಯಾವುದನ್ನು ನಾವು ತಮಿಳುನಾಡಿನಲ್ಲಿ ದೇವಾಲಯಗಳ ನಗರಿ ಅಂತ ಹೇಳ್ತೀವಿ, ಮದುರೈಯ ಒಂದೇ ಒಂದು ದೇವಾಲಯದಲ್ಲಿ ದೀಪ ಉರಿಸುವಂತಹ ಸ್ಥಿತಿ ಇರಲಿಲ್ಲ. ಮದುರೈ ಮೀನಾಕ್ಷಿ ದೇವಸ್ಥಾನ ಇರಬಹುದು, ಅಲ್ಲಿರುವಂತಹ ಅನೇಕ ದೇವಸ್ಥಾನಗಳು ನಾಶ ಆಯಿತು. ಶ್ರೀರಂಗಂನ ರಂಗನಾಥನ ವಿಗ್ರಹವನ್ನ ತಿರುಪತಿಗೆ ತೆಗೆದುಕೊಂಡು ಹೋಗಿ ಅಡಗಿಸಿಟ್ಟು ಪೂಜೆ ಮಾಡುವಂತ ಸ್ಥಿತಿ ನಿರ್ಮಾಣ ಆಗಿತ್ತು. ಆ ಹೊತ್ತಿನಲ್ಲಿ 3ನೇ ವೀರಬಲ್ಲಾಳ ಹಿಂದೂ ರಾಜರನ್ನ ಅರುಣಾಚಲ, ಏನು ನಾವು ತಿರುವನ್ನಾಮಲೈ ಅಂತ ಹೇಳ್ತೀವಿ, ಆ ತಿರುವನ್ನಾಮಲೈಯಲ್ಲಿ ಬೈಠಕ್ ಕರೀತಾನೆ, ಹಿಂದೂ ರಾಜರನ್ನ ಒಗ್ಗೂಡಿಸುವಂತಹ ಕೆಲಸ ಮಾಡಿದ. ಇವತ್ತು ನಮ್ಮ ಮೇಲೆ ನಡೆದಿರುವಂತದ್ದು ವಿದೇಶಿಯರ ದಾಳಿ. ನಾವು ಯಾವುದೋ ಚಿಲ್ಲರೆ ಗಡಿ ಲಪಡಗಳಲ್ಲಿ ಇವತ್ತು ಬೀಳೋದಲ್ಲ, ನಾವು ಸಂಘಟಿತವಾಗಿ ಅವರ ವಿರುದ್ಧ ಹೋರಾಟವನ್ನು ಮಾಡಬೇಕು ಅಂತ ಇಡೀ ಹಿಂದೂ ರಾಜರನ್ನ ಮೊದಲ ಬಾರಿಗೆ ಒಟ್ಟು ಮಾಡುವಂತಹ ಕೆಲಸವನ್ನ ಮಾಡ್ತಾನೆ. ಆ ಮೂಲಕ ಒಂದು ಪ್ರಬಲವಾದಂತಹ ಪ್ರತಿರೋಧವನ್ನ ಒಡ್ತಾನೆ. 1343ನೇ ಇಸವಿಯಲ್ಲಿ
1343ನೇ ಇಸವಿಯಲ್ಲಿ ತಿರುವನ್ನಾಮಲೈಯಲ್ಲಿ ನಡೆದಂಥ ಘನಘೋರವಾದಂಥ ಕದನದಲ್ಲಿ 3ನೇ ವೀರಬಲ್ಲಾಳನ ಸಾವಾಯಿತು. ಬಹುಶಃ 83-90 ವರ್ಷದ ವಯೋವೃದ್ಧ ನಮ್ಮ ಮಠ ಮಂದಿರ ಧರ್ಮ ಸ್ಥಾಪತ್ಯದ ಉಳಿವಿಗೆ ಬೇಕಾಗಿ ಹೋರಾಟವನ್ನು ಮಾಡ್ತಾ ಬಲಿದಾನ ಮಾಡುವಂತ ಕೆಲಸ ಮಾಡಿದ ಕನ್ನಡದ ಜನ ಇವತ್ತು ಅವನನ್ನು ಮರೆತಿದ್ರು ಕೂಡ ತಮಿಳುನಾಡಿನಲ್ಲಿ ಆ ತಿರುವನ್ನಾಮಲೈಯ ಅರುಣಾಚಲೇಶ್ವರನ ಕ್ಷೇತ್ರದಲ್ಲಿ ಗೋಪುರದ ಮೇಲೆ ಆ 3ನೇ ವೀರಬಲ್ಲಾಳನ ಮೂರ್ತಿ ಇದೆ. ಪ್ರತಿ ವರ್ಷ ಆತನ ಬಲಿದಾನವಾದಂತಹ ದಿನ ಸ್ವತಃ ಅರುಣಾಚಲೇಶ್ವರನೇ ಬಂದು ಆ 3ನೇ ವೀರಬಲ್ಲಾಳನ ಶ್ರಾದ್ದದ ಕರ್ಮಗಳನ್ನು ಮಾಡ್ತಾನೆ ಅನ್ನುವಂಥ ನಂಬಿಕೆ ಅಲ್ಲಿಯ ಜನರಲ್ಲಿದೆ. ಈ ರೀತಿಯಾದಂತಹ ಪರಂಪರೆ ಇರುವಂತಹ ಹಿಂದೂ ಸಮಾಜದ ಹೋರಾಟವನ್ನ ನಮ್ಮ ಇವತ್ತಿನ ಸಮಾಜದ ಮುಂದೆ ತೆರೆದಿಡುವಂತಹ ಅನಿವಾರ್ಯತೆ ಇದೆ. 3ನೇ ವೀರಬಲ್ಲಾಳನು ಕೂಡ ಸತ್ತ ನಂತರ ಅನಾಥವಾದಂತಹ ಹಿಂದೂ ಸಮಾಜಕ್ಕೆ ದಿಕ್ಕಿ ಯಾರು ಅಂತ ಕೇಳುವಾಗ ಆ ವೀರಬಲ್ಲಾಳನ ಹೆಂಡತಿ ಚಿಕ್ಕಾಯಿ ತಾಯಿ 5 ಸಂಗಮ ಸಹೋದರರನ್ನ ಒಟ್ಟು ಮಾಡಿ 1336ರಲ್ಲಿ ಅವರು ಆರಂಭಿಸಿದಂತ ಒಂದು ಸಣ್ಣ ರಾಜ್ಯಕ್ಕೆ ತನ್ನ ಇಡೀ ರಾಜ್ಯವನ್ನ ಸೇರಿಸಿ ವಿಜಯನಗರದ ಸಾಮ್ರಾಜ್ಯಕ್ಕೆ ಅಡಿಕಲ್ಲನ್ನ ಹಾಕ್ತಾಳೆ. ವಿದ್ಯಾರಣ್ಯರ ತಪಶಕ್ತಿ ಕ್ರಿಯಾಶಕ್ತಿ ದೇವರ ಆಶೀರ್ವಾದದ ಜೊತೆಗೆ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆ ಆಯಿತು. ಹರಿಹರರಾಯ, ಬುಕ್ಕರಾಯ, ಕಂಪಣರಾಯ, ಮಾರಣ್ಣ, ಮುದ್ದಣ್ಣ ಸಂಗಮ ಸಹೋದರರು, ಆ ಸಹೋದರರು ಸೇರಿ 7 ಸುತ್ತಿನ ಕೋಟೆಯನ್ನ ಕಟ್ಟಿ ಈ ನಮ್ಮ ಧರ್ಮ ಸ್ಥಾಪತ್ಯಗಳನ್ನ ನಮ್ಮ ವೇದ ಪುರಾಣಗಳನ್ನ ಉಳಿಸುವಂತಹ ಕೆಲಸವನ್ನ ದಕ್ಷಿಣದ ನೆಲದಲ್ಲಿ ಮಾಡ್ತಾರೆ. ಮುಂದೆ 200-300 ವರ್ಷಗಳ ಕಾಲ ಅವೇದ್ಯವಾಗಿ ಆ ಸಾಮ್ರಾಜ್ಯ ಆಡಳಿತವನ್ನು ಮಾಡಿತು. ಸಾಯಣಾಚಾರ್ಯರು ವೇದಗಳಿಗೆ ಭಾಷ್ಯವನ್ನ ಬರೆಯುವಂತ ಕೆಲಸವನ್ನ ಮಾಡಿದ್ರು. ಎಲ್ಲ ದರಸರು ಹರಿದಾಸ ಪರಂಪರೆ ಎಲ್ಲವೂ ಆರಂಭ ಆದದ್ದು ಆ ವಿಜಯನಗರದ ಧರ್ಮಧ್ವಜದ ಅಡಿಯಲ್ಲಿ. ಆ ವಿಜಯನಗರದ ಅರಸರು ಕೃಷ್ಣಾ ನದಿಯಿಂದ ಆರಂಭಿಸಿ ಕೆಳಗಡೆ ದಕ್ಷಿಣದ ಹಿಂದೂ ಮಹಾಸಾಗರದವರೆಗೆ ಒಂದು ಅದ್ವಿತೀಯವಾದಂಥ ರಾಜ್ಯವನ್ನ ಕಟ್ಟಿ ನಿಲ್ಲಿಸ್ತಾರೆ. ರೋಮ್ಗಿಂತ ಶ್ರೀಮಂತವಾದಂಥ ಪ್ರದೇಶ ಎಲ್ಲಿದೆ ಅಂತ ಕೇಳಿದಾಗ ಎಲ್ಲ ಪ್ರವಾಸಿಗರು ಬೆರಳು ತೋರಿಸ್ತಾ ಇದ್ದದ್ದು ವಿಜಯನಗರ ಸಾಮ್ರಾಜ್ಯದ ಕಡೆಗೆ. ಅಂತ ಶ್ರೀಮಂತಿಗೆ ಬಂಗಾರ, ಬೆಳ್ಳಿ, ಮುತ್ತು, ರತ್ನ, ವಜ್ರ, ವೈಡೂರ್ಯಗಳನ್ನ ಆದಿ ಬೀದಿಯಲ್ಲಿ ಮಾರುವಂತ ಶ್ರೀಮಂತಿಗೆ ಆವತ್ತಿನ ವಿಜಯನಗರದ ಸಾಮ್ರಾಜ್ಯದಲ್ಲಿತ್ತು. ಆ ವಿಜಯನಗರ ಸಾಮ್ರಾಜ್ಯಕ್ಕೆ ನಮ್ಮ ಎಲ್ಲ ಹಿಂದೂ ಸಂಘಟನೆಗಳಿಗೆ, ಎಲ್ಲ ಹಿಂದೂ ನಾಯಕರುಗಳಿಗೆ ಒಂದು ಹಂತದಲ್ಲಿ ಅಡರಿಕೊಳ್ಳುತ್ತದಲ್ಲ ಜಾತ್ಯತೀತವಾದ ಸೆಕ್ಯುಲರಿಸಮ್ಮಿನ ಭ್ರಮೆ. ಆ ಭ್ರಮೆ ವಿಜಯನಗರದ ಅಳಿಯ ರಾಮರಾಯನಿಗೂ ಕೂಡ ಅಡರಿಕೊಂಡಿತ್ತು. ಮುಸಲ್ಮಾನರೆಲ್ಲ ಒಳ್ಳೆಯವರು ಅಂತ ಹೇಳಿ ತಗೊಂಡ ಸೇನೆಯ ಒಳಗಡೆ ತಗೊಂಡ ಗಿಲಾನಿ ಬ್ರದರ್ಸ್ಗಳಿಗೆ ಸೇನೆಯ ಮುಖಂಡತ್ವ ಸಿಕ್ಕಿತು. ಅಕ್ಕಪಕ್ಕದಲ್ಲಿರುವಂತಹ ಎಲ್ಲ ದಕ್ಕನಿ ಸುಲ್ತಾನರು ಧರ್ಮದ ಅವರ ಮತೀಯ ಆಧಾರದಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗ್ತಾರೆ. ವಿಜಯನಗರದ ಸೇನೆಯ ಒಳಗಿದ್ದಂತಹ ಶತ್ರುಗಳು ಕೂಡ ಅವರ ಜೊತೆಗೆ ಕೈ ಜೋಡಿಸ್ತಾರೆ. ಅದರ ಪರಿಣಾಮವಾಗಿ 1565ರ ತಾಳಿಕೋಟೆ ಯುದ್ಧದಲ್ಲಿ ಅತ್ಯಂತ ಭೀಕರವಾದಂಥ ಯುದ್ಧ ನಡೆದು ಅಳಿಯ ರಾಮರಾಯನ ತಲೆಯನ್ನ ಆ ಮುಸಲ್ಮಾನರು ಕತ್ತರಿಸಿ ಅದನ್ನು ಕೋಲಿಗೆ ಸಿಕ್ಕಿಸಿ ಇಡೀ ಸೈನ್ಯಕ್ಕೆ ತೋರಿಸ್ತಾರೆ. ವಿಜಯನಗರದ ಸೈನ್ಯ ಒಬ್ಬ ನಾಯಕತ್ವ ಶೂನ್ಯವಾದಂತಹ ಸೈನ್ಯ ಎಲ್ಲ ಕಡೆಗೆ ಚದುರು ಹೋಯಿತು. ವಿಜಯನಗರ ಆವತ್ತು ಪತನ ಆಯಿತು. ಯುದ್ಧದಲ್ಲಿ ಸೋತಿದ್ದಾರೆ ನಮ್ಮ ಸೈನಿಕರು ಅನ್ನುವಂಥ ಸುದ್ದಿ ರಾಜಧಾನಿ ಗೊತ್ತಿಲ್ಲ. ರಾಜಧಾನಿಯಲ್ಲಿ ವ್ಯಾಪಾರ ನಡೀತಾ ಇದೆ, ವಹಿವಾಟುಗಳು ನಡೀತಾ ಇದೆ, ಹೆಂಗಸರು ಮಕ್ಕಳು ಬೀದಿಯಲ್ಲಿ ಓಡಾಡ್ತಾ ಇದ್ದಾರೆ. ಅಷ್ಟೊತ್ತಿಗೆ ಗಾಢ ಅಂಧಕಾರ ಒಂದು ಬಿರುಗಾಳಿಯಲ್ಲೂ ಏಳುವ ಮೊದಲು ಆವರಿಸುವಂತ ಮೌನದ ರೀತಿಯ ಮೌನ ಮಡುಗಟ್ಟಿತ್ತು. ಲಕ್ಷ ಲಕ್ಷ ಸೈನ್ಯ ಸಂಖ್ಯೆಯಲ್ಲಿ ಇದೇ ಬಹಮನಿಗಳ ಸೇನೆ, ಆ ಕಡೆ ಆದಿಲ್ ಶಾಹಿಯ ಸೇನೆ, ನಿಜಾಂ ಶಾಹಿಯ ಸೇನೆ, ಎಲ್ಲ ಸೇನೆಗಳು ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ವಿಜಯನಗರದ ಮೇಲೆ ದಾಳಿಯನ್ನ ಮಾಡಿದರು. ನೀವಿವತ್ತು ವಿಜಯನಗರ ಸಾಮ್ರಾಜ್ಯದ ಅವಶೇಷಗಳನ್ನು ನೋಡ್ತಿರಲ್ವಾ? ಕಲ್ಲಿನಲ್ಲಿ ಕೆತ್ತಿದಂತ ಕೇವಲ ಸಂರಚನೆಗಳು, ಅದು ಕೇವಲ ಸ್ಕೆಲಿಟನ್ ಅಷ್ಟೇ. ಅದರ ಮೇಲೆ ಇದ್ದಂತ ಗಂಧದ ಆ ಕುಸುರಿ ಕೆತ್ತನೆಗಳು, ಆ ಮರದ ಕೆತ್ತನೆಗಳು, ಅದರ ಆಚೆಗಿದ್ದಂತ ಆ ಚಿನ್ನದ ಕುಸುರಿ ಕೆಲಸಗಳನ್ನು ಹೊಂದಿದಂತಹ ರೇಷ್ಮೆಯ ಬಟ್ಟೆಗಳು, ಎಂಥ ಶ್ರೀಮಂತಿಗೆ ಆ ವಿಜಯನಗರ. ಒಂದೇ ಒಂದು ದಿನದಲ್ಲಿ ಅದನ್ನು ಪೂರ್ತಿಯಾಗಿ ಸುಟ್ಟು ಭಸ್ಮ ಮಾಡುವಂತಹ ಕೆಲಸವನ್ನು ಮಾಡಿದ್ರು. ಇಡೀ ನಗರದಲ್ಲಿ ಕೈಗೆ ಸಿಕ್ಕವರನ್ನೆಲ್ಲ ಕಡಿದು ಚೆಲ್ಲಿದ್ರು. ಮಹಿಳೆಯರನ್ನು ಎತ್ತು ಹಾಕಿಕೊಂಡು ಹೋಗುವಂತಹ ಕೆಲಸಗಳು ನಡೀತು. ದೇವಾಲಯಗಳನ್ನು ಧ್ವಂಸ ಮಾಡಿದ್ರು. ಸಾವಿರಾರು ಆನೆಗಳ ಮೇಲೆ
ಸಂಪತ್ತನ್ನು ಹೇರಿಕೊಂಡು ಅವರು ವಿಜಯನಗರವನ್ನು ಲೂಟಿ ಮಾಡಿದರು. ಆವತ್ತು ಧೃತಿಗೆಟ್ಟು ಆ ವಿಜಯನಗರವನ್ನು ತೊರೆದು ಹೋದಂತ ತಿರುಮಲರಾಯ ಇರಬಹುದು, ಪೆನುಗೊಂಡದಲ್ಲಿ ಮತ್ತೊಮ್ಮೆ ರಾಜ್ಯವನ್ನು ಕಟ್ಟುವಂತಹ ಪ್ರಯತ್ನ ಮಾಡಿದ. ಆದರೆ ಆ ಪ್ರಯತ್ನ ಸಫಲ ಆಗಲಿಲ್ಲ. ಮುಂದೆ ಹಿಂದೂ ಸಮಾಜಕ್ಕೆ ರಕ್ಷಣೆಯನ್ನು ಕೊಡುವಂತಹ ಕೆಲಸವನ್ನು ಮಾಡಿದ್ದು ಕೆಳದಿಯಲ್ಲಿ ಚೌಡಪ್ಪ ನಾಯಕನ ಆ ಬಿದನೂರು ಸಂಸ್ಥಾನ ಮತ್ತು ಮೈಸೂರಿನ ಆ ಒಡೆಯರ್ ಕಟ್ಟಿದಂತಹ ಸಂಸ್ಥಾನ, ಅವರು ಹಿಂದೂ ಸಮಾಜಕ್ಕೆ ರಕ್ಷಣೆಯನ್ನು ಕೊಡುವಂತಹ ಕೆಲಸವನ್ನು ಮಾಡಿದರು. ನರಸರಾಜ ಒಡೆಯರ್, ರಣಧೀರ ಕಂಠೀರವ ಅಂತ ಅವರನ್ನು ಕರೀತಾರೆ. ಆ ರಣಧೀರ ಕಂಠೀರವ ನರಸರಾಜ ಒಡೆಯರ್ ಅವರು, ಅವರ ಕೈಯಲ್ಲೊಂದು ವೀರನಾರಸಿಂಹ ಅನ್ನುವಂಥ ಕತ್ತಿ ಇತ್ತು, ಬಳುಕುವಂತಹ ಕತ್ತಿ. ಅದನ್ನು ಸೊಂಟಕ್ಕೆ 3 ಸುತ್ತು ಸುತ್ತಿಕೊಂಡು ಬಂದರೆ ಆ ರಹಸ್ಯವಾದಂತಹ ಆಯುಧ ಯಾರಿಗೂ ಕಾಣ್ತಾ ಇರಲಿಲ್ಲ. ಆದರೆ 5 ಅಡಿ ದೂರದಲ್ಲಿದ್ದಂತಹ ಶತ್ರುವಿನ ರುಂಡವನ್ನು ಹಾರಿಸುವಂತಹ ಸಾಮರ್ಥ್ಯ ಆ ವೀರನರಸಿಂಹ ಅನ್ನುವಂಥ ಕತ್ತಿಗಿತ್ತಂತೆ. ಆ ಕತ್ತಿಯ ಮೂಲಕ ಆದಿಲ್ ಶಾಹಿಗಳ ಸೇನೆಯನ್ನು ಧೂಳೀಪಟ ಮಾಡಿ ಕಂಠೀರಾಹಿ ಎನ್ನುವಂತಹ ವಜ್ರ ಸುವರ್ಣ ಮುದ್ರೆಯನ್ನು ಮುದ್ರಿಸಿ ಮೈಸೂರಿನ ರಾಜ್ಯವನ್ನು ಶ್ರೀಮಂತವಾಗಿ ಕಟ್ಟುವಂತಹ ಕೆಲಸವನ್ನ ಮೈಸೂರಿನ ಒಡೆಯರು ಮಾಡ್ತಾರೆ. ಆ ಒಡೆಯರವರ ಆಶ್ರಯದಲ್ಲಿ ಮತ್ತೆ ನಮ್ಮ ಧರ್ಮ ಸಂಸ್ಕೃತಿಗಳು ಬೆಳೆಯುವಂತಹ ಕೆಲಸವನ್ನು ಮಾಡಿದವು. ಈ ರೀತಿಯಾಗಿ ಯಾವ ಯಾವ ಸಂದರ್ಭದಲ್ಲಿ ನಮ್ಮ ಧ್ವಜ ಇನ್ನೇನು ಕೆಳಗೆ ಬೀಳತ್ತೆ ಅನ್ನುವಂಥ ಹೊತ್ತಿನಲ್ಲಿ ಅದನ್ನು ಎತ್ತಿ ಹಿಡಿಯುವಂಥ ಕೆಲಸವನ್ನ ಒಬ್ಬ ಅಲ್ಲದಿದ್ರೆ ಒಬ್ಬ ಮಹಾಪುರುಷರು ಮಾಡಿಕೊಂಡು ಬಂದರು. ಕೆಳದಿಯ ಆ ಸಿಂಹಾಸನದಲ್ಲಿ ಚೆನ್ನಮ್ಮದೇವಿ, ಕೆಳದಿಯ ಚೆನ್ನಮ್ಮದೇವಿ ಆಡಳಿತವನ್ನು ಮಾಡ್ತಾ ಇದ್ದಂಥ ಹೊತ್ತು ಛತ್ರಪತಿ ಶಿವಾಜಿ ಮಹಾರಾಜರ 2ನೇ ಮಗ ರಾಜಾರಾಮ ಔರಂಗಜೇಬನ ಸೇನೆಯಿಂದ ಕಣ್ತಪ್ಪಿಸಿಕೊಂಡು ಇಡೀ ಕರ್ನಾಟಕದಲ್ಲಿ ಓಡಾಡ್ತಾ ಇದ್ದಾನೆ. ಯಾವ ಒಬ್ಬ ರಾಜ ಕೂಡ ಅವನಿಗೆ ಆಶ್ರಯವನ್ನು ಕೊಡುವಂತ ಕೆಲಸವನ್ನು ಮಾಡಲಿಲ್ಲ. ಔರಂಗಜೇಬನ ಸೇನೆಯನ್ನ ಎದುರು ಹಾಕೊಂಡು ಆಶ್ರಯ ಕೊಟ್ರೆ ನಮ್ಮ ರಾಜ್ಯದ ಮೇಲೆ ಔರಂಗಜೇಬನ ದಾಳಿ ಆಗುತ್ತೆ. 7 ಲಕ್ಷದ ಸೇನೆಯನ್ನು ತೆಗೆದುಕೊಂಡು ಔರಂಗಜೇಬ ಬಂದ್ರೆ ನಮ್ಮ ಸೇನೆ ಧೂಳೀಪಟ ಆಗಿಬಿಡತ್ತೆ, ನಮ್ಮ ರಾಜ್ಯವೇ ನಾಶ ಆಗಿ ಹೋಗ್ಬೋದು. ಹಾಗಾಗಿ ರಾಜಾರಾಮನಿಗೆ ಯಾರೂ ಕೂಡ ಆಶ್ರಯವನ್ನು ಕೊಡಲಿಲ್ಲ. ಜಂಗಮರ ವೇಷವನ್ನು ತೊಟ್ಟು ಬೀದಿ ಬೀದಿ ಅಲಿತಾ ಇದ್ದಂತ ರಾಜಾರಾಮನಿಗೆ ಯಾರೋ ಹೇಳಿದ್ರಂತೆ, ಆ ಮಲೆನಾಡಿನಲ್ಲಿ ಸಹ್ಯಾದ್ರಿಯ ತಟದಲ್ಲಿ ಕೆಳದಿ ಎನ್ನುವಂತ ಒಂದು ಪುಟ್ಟ ಸಂಸ್ಥಾನ ಇದೆ, ಅಲ್ಲಿ ಕೆಳದಿಯಲ್ಲಿ ಚೆನ್ನಮ್ಮಾದೇವಿ ಎನ್ನುವಂತ ಒಬ್ಳು ರಾಣಿ ಇದ್ದಾಳೆ, ಮಹಾ ಧರ್ಮಾತ್ಮ ಹೆಂಗಸು, ಅವಳ ಬೈಲಿ ಹೋದ್ರೆ ನಿನಗೆ ಆಶ್ರಯ ಸಿಗಬಹುದು ಅನ್ನುವಂಥ ಮಾತನ್ನ ಯಾರು ಹೇಳಿದ್ರು. ಆ ಮಾತನ್ನು ಕೇಳಿ ರಾಜಾರಾಮ ಹೋಗ್ತಾನೆ. ರಾಜಾರಾಮ ಜಂಗಮನ ವೇಷದಲ್ಲಿದ್ದ. ಅವನನ್ನು ನೋಡಿದ ತಕ್ಷಣ ಚೆನ್ನಮ್ಮಾಜಿಗೆ ಅನಿಸ್ತು, ಯಾವುದೋ ರಾಜವಂಶದ ಕುಡಿ ಇದು ಅಂತ ಅನಿಸ್ತು. ಯಾರು ಅಂತ ಕೇಳಿದಾಗ ಅವನು ಹೇಳಿದರೆ ಛತ್ರಪತಿ ಶಿವಾಜಿ ಮಹಾರಾಜರ ಮಗ ರಾಜಾರಾಮನ ಹೆಸರು. ಅವಳ ಮೈ ಪುಳಕಾಯ್ತು. ಹೋಗಿ ಅವನನ್ನ ತಪ್ಪಿಕೊಳ್ತಾಳೆ, ಹೇಳ್ತಾಳೆ, ಹುಲಿಯ ಹೊಟ್ಟೆಯಲ್ಲಿ ಹುಲಿಯೇ ಹುಟ್ಟಿದೆ. ಬೇರೆ ಯಾರದಾದ್ರೂ ರಾಜಾರಾಮನ ಜಾಗದಲ್ಲಿ ಬೇರೆ ಯಾರೇ ಇರ್ತಿದ್ರು ಕೂಡ ಅವತ್ತು ಔರಂಗಜೇಬನಿಗೆ ಶರಣಾಗ್ತಾ ಇದ್ರು. ಆದರೆ ರಾಯಗಢದಲ್ಲಿದ್ದಂತಹ ರಾಜಧಾನಿಯನ್ನ ಜಿಂಜಿಗೆ ವರ್ಗಾಯಿಸಿ ಜಿಂಜಿಯಿಂದ ಆಡಳಿತವನ್ನು ಮಾಡ್ತಾ ತನ್ನ ಬದುಕಿನ ಪೂರ್ತಿ ಕಾಡು ಗುಡ್ಡ ಆ ತಪ್ಪಲುಗಳಲ್ಲಿ ಬೆಟ್ಟ ಗುಡ್ಡದಲ್ಲಿ ಅಲೆದಾಡ್ತಾ ಆ ಹಿಂದವಿ ಸ್ವರಾಜ್ಯದ ಧ್ವಜವನ್ನ ನೆಲಕ್ಕೆ ಬೀಳದ ಹಾಗೆ ರಾಜಾರಾಮ ಓಡಾಡ್ತಾ ಇದ್ದ. ನಿನ್ನಂತ ಆ ರಾಜಕುಮಾರನಿಗೆ ಆಶ್ರಯವನ್ನು ಕೊಡುವಂಥದ್ದು ನನ್ನ ಕರ್ತವ್ಯ ಅಂತ ಹೇಳಿ ಕೆಳದಿಯ ಚೆನ್ನಮ್ಮ ದೇವಿ ಆಶ್ರಯವನ್ನು ಕೊಡ್ತಾಳೆ. ಯಾವಾಗ ಈ ಸಂಗತಿ ಔರಂಗಜೇಬನಿಗೆ ಸಿಕ್ಕಿದೋ, ಔರಂಗಜೇಬ ಹೇಳ್ತಾನೆ, ಒಬ್ಳು ಮಹಿಳೆ ನನ್ನನ್ನು ಎದುರು ಹಾಕೊಂಡು ಶಿವಾಜಿಯ ಮಗನಿಗೆ ಆಶ್ರಯವನ್ನು ಕೊಟ್ಟಿದ್ದಾಳ, ಅವಳ ಇಡೀ ರಾಜ್ಯವನ್ನ ಸುಟ್ಟು ಭಸ್ಮ ಮಾಡಿ ಬನ್ನಿ ಅಂತ ಹೇಳಿ ಅಜತಾಮರ್ನ ನೇತೃತ್ವದಲ್ಲಿ 36,000 ಸೈನಿಕರನ್ನ ಅವನು ಮಲೆನಾಡಿನ ಇದೇ ಕೆಳದಿಗೆ ಕಳಿಸ್ತಾನೆ. ಕೆಳದಿಯ ರಾಣಿ ಚೆನ್ನಮ್ಮಾಜಿ ಅದ್ಭುತವಾದಂಥ ರಣತಂತ್ರ, ಆ ಬೆಟ್ಟ ಗುಡ್ಡಗಳ ಮಧ್ಯದಲ್ಲಿ ಆ ಮೊಘಲರನ್ನು ಅಟಕಾಯಿಸಿ 36,000 ಸೇನೆಯ ಮೊಘಲರನ್ನ ಏಕಾಂಗಿಯಾಗಿ ಎದುರಿಸುವಂತಹ ಕೆಲಸವನ್ನ ಕೆಳದಿಯ ರಾಣಿ ಚೆನ್ನಮ್ಮಾಜಿ ಮಾಡ್ತಾಳೆ. ಮಾಡಿದ್ದು ಮಾತ್ರ ಅಲ್ಲ, ಕವಳೆ ದುರ್ಗದ ಕೋಟೆಗೆ ಮೊಘಲರ ರುಂಡವನ್ನ ತೋರಣ ಕಟ್ಟಿದಂತಹ ಕೀರ್ತಿ ಕೆಳದಿಯ ರಾಣಿ ಚೆನ್ನಮ್ಮಾಜಿ. ಓಡ್ ಬಂದು ಕಾಲಬುಡದಲ್ಲಿ ಬಿದ್ದು ರಾಜಿಗೆ ಸಹಿ ಮಾಡಿಸ್ಕೊಂಡು ಹೋಗ್ತಾನೆ ಔರಂಗಜೇಬನ ಮಗ. ಈ ಪರಾಕ್ರಮವನ್ನು ತೋರಿದಂತಹ ಮಹಾರಾಣಿ ಚೆನ್ನಮ್ಮಾಜಿ ಅದೇ ಔರಂಗಜೇಬನನ್ನ ವಾಗಣಗೇರಿಯ ಕೋಟೆಯಲ್ಲಿ ಸೋಲಿಸಿದಂತ ಪಿತಾಂಬರ ಬಹಿರಿ ಪಿಡ್ಡ ನಾಯಕ, ಅದೇ ಔರಂಗಜೇಬನ ಸೇನೆಯನ್ನ ದೊಡ್ಡೇರಿಯ ಕೋಟೆಯಲ್ಲಿ ಮಟ್ಟ ಹಾಕಿದಂತ ಸಂತಾಜಿ ಗೋರ್ಪಡೆ, ಎಂತೆಂಥ ಮಹಾಪುರುಷರು ಈ ಮಣ್ಣಿನಲ್ಲಿ ಹುಟ್ಟಿದ್ರು. ಆದರೆ ದುರ್ದೈವ, ಅವರ ಯಾರ ಕತೆ ಕೂಡ ನಮ್ಮ ಮಕ್ಕಳಿಗೆ ಇವತ್ತು ಸಿಗ್ತಾ ಇಲ್ಲ. ಇದನ್ನ ನೆನಪಿಸುವಂತ ಕೆಲಸವನ್ನ
ಈ ರೀತಿಯ ಗಣೇಶೋತ್ಸವದ ವೇದಿಕೆಗಳಲ್ಲಿ ನಾವು ಮಾಡಬೇಕು. ಆ ಮೂಲಕ ಇವತ್ತಿನ ಯುವ ಸಮುದಾಯಕ್ಕೆ ಒಂದು ಪ್ರೇರಣೆಯನ್ನು ಕೊಡಬೇಕು. ಈ ಯುವ ಸಮುದಾಯ ಮುಂದೊಂದು ದಿನ 2024 ಇವತ್ತಿದೆ, 2050ರಲ್ಲಿ ನನ್ನ ಸಮಾಜ ಎಲ್ಲಿರುತ್ತೆ, ಕಲಬುರಗಿಯಲ್ಲಿ ಹಿಂದೂ ಸಮಾಜದ ಭವಿಷ್ಯ ಏನು ಅನ್ನೋದರ ಬಗ್ಗೆ ಈ ಸಮಾಜ ಯೋಚನೆಯನ್ನು ಮಾಡಬೇಕು. ಸರ್ಕಾರವನ್ನು ನಂಬಿಕೊಂಡು ನಮ್ಮ ಸಮಾಜ ಬದುಕೋದು ಸಾಧ್ಯ ಇಲ್ಲ. ಯಾರಿಗೋ ಬಕೆಟ್ ಹಿಡಿಯುವಂತ ಆ ನರಸತ್ತ ನಾಯಿಗಳು ನಮ್ಮನ್ನು ರಕ್ಷಣೆ ಮಾಡೋದಿಲ್ಲ. ಅವರನ್ನು ನಂಬಿಕೊಂಡು ಬದುಕಬೇಡಿ. ಇದೇ ಕೋಟೆಯ ಒಳಗಡೆ ಎಷ್ಟೋ ಮನೆಗಳಿವೆ, ತೆರವು ಮಾಡಬೇಕು ಅಂತ ಹೈಕೋರ್ಟ್ ಅರ್ಜಿಯ ಮೇಲೆ ಅರ್ಜಿಯನ್ನು ಹಾಕಿದ್ರು ಕೂಡ ಅವರನ್ನು ತೆರವು ಮಾಡುವ ತಾಕತ್ತು ಯಾವ ಒಬ್ಬ ರಾಜಕಾರಣಿಗೂ ಇಲ್ಲ, ನಮ್ಮ ವ್ಯವಸ್ಥೆಗೂ ಇಲ್ಲ. ಹಿಂದೂ ಸಮಾಜವನ್ನು ಅವರು ಯಾರೋ ಪೊಲೀಸರು, CRPF, ಆರ್ಮಿ ಬಂದು ರಕ್ಷಣೆ ಮಾಡುತ್ತೆ ಅಂತ ಭ್ರಮೆಯಲ್ಲಿ ನೀವಿದ್ರೆ ಆ ಭ್ರಮೆಯನ್ನೇ ಇವತ್ತೇ ಬಿಟ್ಟು ಬಿಡಿ. ಬಾಂಗ್ಲಾದೇಶದ ಪರಿಸ್ಥಿತಿ ಏನಾದರೂ ನಾಳೆ ನಮ್ಮ ಹೆಣ್ಣು ಮಕ್ಕಳು ನಮ್ಮ ಮನೆಯ ಮಕ್ಕಳ ಮುಂದೆ ಬಂದ್ರೆ ನನ್ನ ಪ್ರತಿಕ್ರಿಯೆ ಏನು ಅನ್ನೋದನ್ನ ಹಿಂದೂ ಸಮಾಜ ಇವತ್ತು ಖಾತ್ರಿ ಮಾಡಿಕೊಳ್ಳಬೇಕು. ಅದಕ್ಕೆ ಹೇಳಿದ್ರು, ಸತ್ತು ಮಲಗುತ್ತ ನೆತ್ತರಿತ್ತರು ಎನಿತು ಸಾಸಿರ ಯೋಧರು, ತಮ್ಮ ನೆಲದಲ್ಲಿ ಹೆಮ್ಮೆ ಛಲದಲ್ಲಿ ಮಾತೆಗರ್ಪಿತರಾದರು. ಅತ್ತ ಹೆಣ್ಣಿನ ಕಣ್ಣ ನೀರಿದೆ, ಹೆತ್ತ ಒಡಲದು ಚೀರಿದೆ, ಬಲಿಗೆ ಸುರಿದ ನೆತ್ತರ ಸೇಡಿಗುತ್ತರ ನೀಡಿರೆನ್ನುತ್ತ ನರಳಿದೆ ಅಂತ ಹೇಳಿದರೆ, ಹಾಗಾಗಿ ಹಿಂದೂ ಸಮಾಜದ ಮೇಲೆ ಮುಂದಿನ ದಿನದಲ್ಲಿ ಆ ರೀತಿಯ ದಾಳಿಗಳಾಗುವುದಾದರೆ, ಆ ರೀತಿಯ ದಮನ ಕಾರ್ಯಗಳಾಗುವುದಾದರೆ ಅದಕ್ಕೆ ಸದೃಢವಾಗಿ ಎದ್ದು ನಿಂತು ಉತ್ತರವನ್ನು ಕೊಡುವಂತ ಒಂದು ಬಲಿಷ್ಠವಾದಂತ ಹಿಂದೂ ಸಮಾಜವನ್ನು ಕಟ್ಟುವಂತ ಅನಿವಾರ್ಯತೆ ನಮ್ಮ ಕಣ್ಣ ಮುಂದೆ ಇದೆ. ಎಂತೆಂಥ ಕಾಲಘಟ್ಟವನ್ನು ದಾಟಿ ಈ ಸಮಾಜ ಇವತ್ತು ಬಂದಿದೆ. 1947 ಆಗಸ್ಟ್ 15ನೇ ತಾರೀಕಿಗೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿತು ಅಂತ ಹೇಳ್ತಾರೆ. ಲಾಲ್ ಕಿಲೆಯ ಮೇಲೆ ಧ್ವಜವನ್ನು ಹಾರಿಸಿದ್ರು ಅಂತ ಹೇಳ್ತಾರೆ. ಆದರೆ 1947 ಆಗಸ್ಟ್ 15ನೇ ತಾರೀಕು ನಮ್ಮ ಕಲಬುರಗಿ ಇರಬಹುದು, ನಮ್ಮ ಹೈದರಾಬಾದ್, ಕರ್ನಾಟಕ, ಅದು ಭಾರತ ದೇಶದ ಒಳಗೇ ಇರಲಿಲ್ಲ. ನಾವೆಲ್ಲ ಒಬ್ಬ ನಿಜಾಮನ ಕೈ ಕೆಳಗೆ ಗುಲಾಮರಾಗಿ ನರಳುತ್ತಾ ಇದ್ದಂತಹ ಸಂದರ್ಭ ಇತ್ತು. ಆ ಗುಲಾಮರ ರಜಾಕರ್ಸ್ಗಳಿಗೆ ಒಬ್ಬ ಕ್ಯಾಪ್ಟನ್ ಇದ್ದ, ಅವನ ಹೆಸರು ಕಾಸಿಂ ರಿಜ್ವಿ. ಮನೆಗಳಿಗೆ ನುಗ್ಗಿ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರವನ್ನು ಮಾಡ್ತಾ ಇದ್ರು. ಕಾಂಗ್ರೆಸ್ಸಿನ ಜೊತೆ ಗಾಂಧಿವಾದಿಗಳು ಅಂತ ಯಾರಾದರೂ ಗುರುತಿಸಿಕೊಂಡಿದ್ರೆ ಅಂತವರ ಮನೆಗೆ ನುಗ್ಗಿ ಅವರನ್ನು ಗುಂಡಿಟ್ಟು ಕೊಲ್ಲುವಂತ ಕೆಲಸವನ್ನು ಮಾಡ್ತಾ ಇದ್ರು. ಹಳ್ಳಿಯನ್ನು ಸುಟ್ಟು ಹಾಕ್ತಾ ಇದ್ರು. ಭೈರವನಪಲ್ಲಿ, ರೇಣುಕುಂಟ, ಗೊರಟ, ಸುಟ್ಟು ಹೋದಂತ ಊರುಗಳ ಹೆಸರು ನೀವು ಲೆಕ್ಕ ಮಾಡದೆ ಹೋದ್ರೆ 100ಕ್ಕೂ ಅಧಿಕ ಊರುಗಳನ್ನ ಸುಟ್ಟು ಹಾಕಿದ್ರು. ಭಾರತದ ವಿರುದ್ಧ ಯುದ್ಧವನ್ನ ಘೋಷಣೆ ಮಾಡಬೇಕು ಅಂತ ಹೇಳಿ ಸಿಡ್ನಿ ಕಾಟನ್ ಅನ್ನುವಂತ ಒಬ್ಬ ಅಕ್ರಮ ಶಸ್ತ್ರಾಸ್ತ್ರ ವ್ಯಾಪಾರಿಯ ಮೂಲಕ ವಾರಂಗಲ್ಲಿನ ಏರ್ ಬೇಸಿನಿಂದ ಇದೇ ಕಾಸಿಂ ರಿಜ್ವಿ ಮತ್ತು ಆವತ್ತಿನ ಹೈದರಾಬಾದ್ನ ನಿಜಾಮ ಸಾವಿರಾರು ಲಕ್ಷಾಂತರ ಶಸ್ತ್ರಾಸ್ತ್ರಗಳನ್ನು ತರಿಸ್ಕೊಳ್ತಾನೆ. ತನ್ನ ಪ್ರಜೆಗಳ ವಿರುದ್ಧ ಯುದ್ಧವನ್ನು ಘೋಷಣೆ ಮಾಡ್ತಾನೆ. ಕಾಸಿಂ ರಿಜ್ವಿ ಹೇಳ್ತಾನೆ, ಇನ್ಶಾಅಲ್ಲಾ ಅಗಲೇ ಈದ್ ಕಿ ನಮಾಜ್ ಹಮ್ ದಿಲ್ಲಿ ಕಿ ಲಾಲ್ ಕಿಲೆ ಪರ್ ಪಡೆಂಗೆ. ಪಾಕಿಸ್ತಾನ ಆ ಕಡೆಯಿಂದ ದಾಳಿ ಮಾಡುತ್ತೆ, ದಕ್ಷಿಣದಿಂದ ನಾವು ದಾಳಿ ಮಾಡ್ತೀವಿ, ಭಾರತವನ್ನು ಸಂಪೂರ್ಣವಾಗಿ ಇಸ್ಲಾಮೀಕರಣ ಮಾಡ್ತೀವಿ ಅಂತ ಹೇಳಿ ಕರೆಯನ್ನು ಕೊಟ್ಟಿದ್ದ ಕಾಸಿಂ ರಿಜ್ವಿ. ಅವನ ಸಮಾಧಿ ಇವತ್ತು ದರಿದ್ರವನ ಸಮಾಧಿ ಇವತ್ತು ಪಾಕಿಸ್ತಾನದ ಒಳಗಡೆ ಇದೆ. ಹುಳ ಬಿದ್ದು ಸತ್ತಿರಬೇಕು ಅವನು ಪಾಪಿ. ಆದರೆ ಹಿಂದೂ ಸಮಾಜ ಇವತ್ತಿಗೂ ಉಳಿದಿದೆ, ಭಾರತ ಇವತ್ತಿಗೂ ಉಳಿದಿದೆ. ಅದೇ ದಿಲ್ಲಿಯ ಲಾಲ್ ಕಿಲೆಯ ಮೇಲೆ ತ್ರಿವರ್ಣ ಧ್ವಜ ಹಾರಾಡ್ತಾ ಇದೆ. ತ್ರಿವರ್ಣ ಧ್ವಜವನ್ನು ಇಳಿಸುವ ತಾಕತ್ತು ಯಾವ ಮಗನಿಗೆ ಇವತ್ತಿನವರೆಗೆ ಸಾಧ್ಯ ಆಗಲಿಲ್ಲ. ಸರ್ದಾರ್ ಪಟೇಲ್ರಂತ ಮಹಾಪುರುಷರು, VP ಮೆನನ್ ಅವರಂತ ಮಹಾಪುರುಷರು ಈ ದೇಶವನ್ನು ಅಖಂಡವಾಗಿ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಈ ದೇಶವನ್ನು ಉಳಿಸಿಕೊಂಡು ಹೋಗುವಂತ ಜವಾಬ್ದಾರಿ ಹಿಂದೂ ಸಮಾಜದ ಮೇಲಿದೆ. ನಮ್ಮ ಹಿರಿಯರು ಹೇಳಿದ್ರು, ಅಕೇಲೆ ತೇ ಹಮ್ ಆಜ್ ಹುವೆ ಇತನೆ ತಬ್ ನಹೀ ಡರೆ ತೋ ಅಬ್ ಕ್ಯಾ ಡರೆಂಗೆ. ಅಕೇಲೆ ಹಮ್, ಆವತ್ತು ಯಾರು ಇರಲಿಲ್ಲ ನಮ್ಮ ಜೊತೆ. 4 ಮಕ್ಕಳನ್ನು ಇಟ್ಕೊಂಡು ಸಂಘದ ಶಾಖೆಗಳನ್ನು ಮಾಡ್ತಾ ಇದ್ರು ನಮ್ಮ ಹಿರಿಯರು. ಊರುಗಳಲ್ಲಿ ಹೋಗಬೇಕಿದ್ರೆ ಜೋಳಿಗೆ ಒಳಗಡೆ ಚೊಂಬು ಮತ್ತು ಬಟ್ಟಲು ನಾವೇ ತಗೊಂಡು ಹೋಗಬೇಕಿತ್ತು. ಅಸ್ಪೃಶ್ಯರ ಹಾಗೆ ಸಂಘ ಬದುಕ್ತಾ ಇತ್ತು. ಆ ಸಂಘದ ಒಬ್ಬ ಸ್ವಯಂ ಸೇವಕ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಂತ ಎದೆಯ ಮೇಲೆ ಕೈ ಇಟ್ಟು ಪ್ರತಿಜ್ಞೆ ಮಾಡಿದಂತ ಒಬ್ಬ ಸ್ವಯಂ ಸೇವಕ ಇವತ್ತು ದೆಹಲಿಯ ಪಂತ ಪ್ರಧಾನರ ಕುರ್ಚಿಯ ಮೇಲೆ ಕೂತಿದ್ದಾರೆ. ಇದು ಹಿಂದೂ ಸಮಾಜದ ತಾಕತ್ತಿದು. ಅದಕ್ಕಾಗಿ ಹೇಳಿದೆ, ಅಕೇಲೆ ತೇ ಹಮ್ ಆಜಿ ಹುವೆ ಇತನೆ ತಬ್ ನಹೀ ಡರೆ ತೋ ಅಬ್ ಕ್ಯಾ ಡರೆಂಗೆ. ವಿರೋಧೋಂ ಕೆ ಸಾಗರ್ ಮೇ ಚಟ್ಟಾನ್ ಹೈ ಹಮ್ ಜೋ ಟಕರಾಯೇಗಾ ಮೌತ್ ಅಪ್ನಿ ಮರೇಗಾ. ನಾವು ಯಾರ ಸುದ್ದಿಗೆ ಹೋಗಲ್ಲ, ನಮ್ಮ ಸುದ್ದಿಗೆ ಬಂದ್ರೆ ಯಾರನ್ನೂ ಬಿಡೋದಿಲ್ಲ. ಇದು ಭಾರತದ ಪರಾಕ್ರಮ.
ಇದು ಭಾರತದ ಪರಾಕ್ರಮ. ಈ ಸಮಾಜ ಭಯೋತ್ಪಾದನೆಯನ್ನು ಕಂಡಿದೆ, ಬಾಂಬ್ ಬ್ಲಾಸ್ಟ್ಗಳನ್ನು ಕಂಡಿದೆ. ಸಂಕಟ ಮೋಚನ ಮಂದಿರದಲ್ಲಿ ಬಾಂಬ್ ಬ್ಲಾಸ್ಟ್, ಅಯೋಧ್ಯೆಯಲ್ಲಿ ಬಾಂಬ್ ಬ್ಲಾಸ್ಟ್, ಮುಂಬೈಯಲ್ಲಿ ಸೀರಿಯಲ್ ಬಾಂಬ್ ಬ್ಲಾಸ್ಟ್ಗಳು, ಉರಿಯಲ್ಲಿ ನಮ್ಮ ಸೇನೆಯ ಮೇಲೆ ದಾಳಿ, ಪುಲ್ವಾಮಾದಲ್ಲಿ ನಮ್ಮ ಸೇನೆಯ ಮೇಲೆ ದಾಳಿ. ಈ ಎಲ್ಲ ದಾಳಿಗಳ ನಂತರ ಕೂಡ ಹಿಂದೂ ತನ್ನ ಆ ಆತ್ಮಸ್ಥೈರ್ಯವನ್ನು ಇನ್ನೂ ಕೂಡ ಕಳೆದುಕೊಂಡಿಲ್ಲ. ಕಾರಣ ಏನು ಅಂತ ಕೇಳಿದ್ರೆ, ನಮ್ಮ ಹಿರಿಯರು ಹೇಳಿದ್ದಾರೆ, ಈ ಭೂಮಿ ಇದು ದೇವಭೂಮಿ. ನಾವು ತಂದೆಗೆ ಬೈದ್ರಾದ್ರೂ ಸಹಿಸ್ತೀವಿ, ತಾಯಿಗೆ ಬೈದ್ರೆ ಸಹಿಸೋದಿಲ್ಲ. ಅದಕ್ಕಾಗಿ ದೇಶವನ್ನ ತಾಯಿಯ ರೂಪದಲ್ಲಿ ನಮಗೆ ತೋರಿಸಿದ್ರು. ಹೇಳಿದ್ರು, ಹಸಿರುಡುಗೆ ಪಸೆದೊಟ್ಟು ಸಿರಿಮುಡಿಗೆ ಹೂದೊಟ್ಟು ಭುವನೇಶ್ವರಿ ನೀನು ಮೆರೆಯಬೇಕು. ಶುಭ ದಿನದ ಶುಭ ಕ್ಷಣದ ಆನಂದ ಶೋಭೆಯಲ್ಲಿ ನಿನ್ನ ಶ್ರೀಮುಖವನ್ನು ನೋಡಬೇಕು ಅಂತ ಹೇಳಿದ್ರಲ್ಲ. ಆ ತಾಯಿಯ ಮುಖದ ಮಂದಹಾಸು, ಆಕೆಯ ಮುಡಿಯಲ್ಲಿರುವಂತಹ ಆ ಮಲ್ಲಿಗೆ ಹೂ, ಅದು ಬಾಡದ ಹಾಗೆ ಅವಳ ಪುತ್ರರತ್ನರಾದ ನಾವೆಲ್ಲ ಕ್ಷತ್ರಿಯ ಪರಂಪರೆಯನ್ನ ಮತ್ತೊಮ್ಮೆ ನೆನಪಿಸಿಕೊಳ್ಳಬೇಕು. ಧರ್ಮದ್ರೋಹಿಗಳು, ದೇಶದ್ರೋಹಿಗಳ ವಿರುದ್ಧ ನಾವೆಲ್ಲರೂ ಕೂಡ ಕಟಿಬದ್ಧರಾಗಬೇಕು. ಆ ಸಂಕಲ್ಪವನ್ನು ನಾವು ಮಾಡಿದ್ದೇ ಹೌದು ಅಂತಾದರೆ, ತಾಯಿ ಭಾರತಿ ಲಕ್ಷ್ಮಿಯಾಗಿ ನಮ್ಮ ದೇಶದ ದುಃಖ ದಾರಿದ್ರ್ಯಗಳನ್ನು ದೂರ ಮಾಡ್ತಾಳೆ. ತಾಯಿ ಭಾರತಿ ಸರಸ್ವತಿಯಾಗಿ ನಮ್ಮ ದೇಶಕ್ಕೆ ಆವರಿಸಿರುವಂತ ಅಂಧಕಾರದ ಮಬ್ಬನ್ನು ಕಳೀತಾಳೆ. ತಾಯಿ ಭಾರತಿ ಸಹಸ್ರ ಭುಜಗಳಲ್ಲಿ ಆಯುಧವನ್ನು ಧಾರಣೆ ಮಾಡಿ ಧರ್ಮದ್ರೋಹಿಗಳ ರುಂಡವನ್ನು ಚೆಂಡಾಡ್ತಾಳೆ. ತ್ವಂ ಹಿ ದುರ್ಗಾ ದಶಪ್ರಹರಣ ಧಾರಿಣಿ ಕಮಲ ಕಮಲದಲ ವಿಹಾರಿಣಿ ಅನ್ನುವಂತ ಆ ವಿಶ್ವಮಂಗಳವಾದಂಥ ಸ್ವರೂಪ ಸಾಕಾರಗೊಳ್ಳುತ್ತೆ. ಈ ದೇಶ ಜಗದ್ಗುರು ಆಗತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ, ಇಷ್ಟು ಹೊತ್ತು ನನ್ನ ಮಾತನ್ನು ಆಲಿಸಿದಂತ ನಿಮ್ಮೆಲ್ಲರಿಗೆ ಕೃತಜ್ಞತೆಯನ್ನು ಅರ್ಪಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಛತ್ರಪತಿ ಶಿವಾಜಿ ಮಹಾರಾಜ್ ಕಿ, ಛತ್ರಪತಿ ಶಿವಾಜಿ ಮಹಾರಾಜ್ ಕಿ, ಬೋಲೋ ನಮಃ ಪರ ಪಾರ್ವತಿ ಪದೇ, ಹರ ಹರ ಮಹಾದೇವ್. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಇಂಥ ಇನ್ನಷ್ಟು ವಿಡಿಯೋಗಳಿಗಾಗಿ AP ಆಧ್ಯಾತ್ಮ ಪರಿಚಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ.